ಕ್ಕೆ ಸಾಕ್ಷಿಯಾಗಿರುವ ವಿಜಯನಗರ ಸಾಮ್ರಾಜ್ಯದ ಗತವೈಭವ ಸಾರುವ ಐತಿಹಾಸಿಕ ಹಂಪಿ ಉತ್ಸವಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಹಂಪಿ ಉತ್ಸವಕ್ಕೆ ಸಿಎಂ ಸಿದ್ದರಾಮಯ್ಯ ಸಮ್ಮತಿ ಸೂಚಿಸಿದ್ದು, ಫೆಬ್ರವರಿ 28ರಿಂದ 3 ದಿನ ಹಂಪಿ ಉತ್ಸವ ನಡೆಯಲಿದೆ. ಸಿಎಂ ಸಿದ್ದರಾಮಯ್ಯ ಸೂಚನೆ ಮೇರೆಗೆ ಉತ್ಸವ ನಡೆಸಲು ಸಿದ್ಧತೆ ನಡೆಸುವಂತೆ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಡಿಸಿ ದಿವಾಕರ್ಗೆ ತಿಳಿಸಿದ್ದಾರೆ. ಫೆಬ್ರವರಿ 28ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಂದ ಹಂಪಿ ಉತ್ಸವ ಉದ್ಘಾಟನೆಯಾಗಲಿದ್ದು, ಮಾರ್ಚ್ 1, 2ರಂದು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಇವತ್ತು ಮಧ್ಯಾಹ್ನ ಮಾನ್ಯ ಉಸ್ತುವಾರಿ ಸಚಿವರು ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 2025ರಲ್ಲಿ ಹಂಪಿ ಉತ್ಸವವನ್ನು ಮಾಡಲಿಕ್ಕೆ ದಿನಾಂಕ ನಿಗದಿಪಡಿಸಿದ್ದಾರೆ. ಫೆಬ್ರವರಿ 28ರಂದು ಉದ್ಘಾಟನೆ, ಮಾರ್ಚ್ 1, 2 ಒಟ್ಟು 3 ದಿವಸ ಹಂಪಿ ಉತ್ಸವವನ್ನು ಭಾಳಷ್ಟು ಯಶಸ್ವಿಯಾಗಿ ಮಾಡಲಿಕ್ಕೆ ಈಗಾಗಲೇ ಮಾನ್ಯ ಉಸ್ತುವಾರಿ ಸಚಿವರು ನಮಗೆ ಸೂಚನೆ ಕೊಟ್ಟಿದ್ದಾರೆ. ಆ ಸೂಚನೆ ಪ್ರಕಾರ ನಾವು ಈಗಾಗಲೇ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅನೇಕ ಕಮಿಟಿಗಳನ್ನು ಮಾಡಿ ಆ ಕಮಿಟಿಗಳ ಮುಖಾಂತರ ಕೆಲಸಗಳನ್ನು ಸ್ಟಾರ್ಟ್ ಮಾಡಲಿಕ್ಕೆ ಈಗ ನಾವು ನಿರ್ಧಾರ ಮಾಡಿದ್ವಿ. ಹಿಂದಿನ ವರ್ಷ ಅಭೂತಪೂರ್ವ ಯಶಸ್ಸು ಕಡಿಕೊಂಡಿತ್ತು. ಸುಮಾರು 3 ದಿವಸದಲ್ಲಿ 5 ಲಕ್ಷಕ್ಕೂ ಹೆಚ್ಚು ಜನ ಸೇರಿತ್ತು. ಈ ವರ್ಷನೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನರು ಭಾಗವಹಿಸಲಿಕ್ಕೆ ಅವ್ರಿಗೇನು ಮೂಲಭೂತ ಸೌಕರ್ಯಗಳ ಬಗ್ಗೆ ಈಗಾಗಲೇ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಅದನ್ನು ಮಾನ್ಯ ಉಸ್ತುವಾರಿ ಸಚಿವರ ನಿರ್ದೇಶನದಂತೆ ನಾವು ಹಂಪಿ ಉತ್ಸವವನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ಜಿಲ್ಲಾಡಳಿತ ತಯಾರಿ ನಡೆಸಿದೆ. ಮಾನ್ಯ ಮುಖ್ಯಮಂತ್ರಿಗಳು 28ನೇ ತಾರೀಕು ಉದ್ಘಾಟನೆ ಮಾಡ್ತಾರೆ ಅಂತೇಳಿ ಮಾನ್ಯ ಉಸ್ತುವಾರಿ ಸಚಿವರು ಹೇಳಿದ್ದಾರೆ. ಉಳಿದಂತೆ ಯಾವ ಗೆಸ್ಟ್ಗಳು ಬರ್ತಾರೆ ಅನ್ನೋದನ್ನು ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕರ ಜೊತೆ ಮತ್ತು ಈ ಜಿಲ್ಲೆಯ ಎಲ್ಲ ಶಾಸಕರ ಜೊತೆ ಚರ್ಚೆ ಮಾಡಿ ಪ್ರೋಟೋಕಾಲ್ ಪ್ರಕಾರ ನಾವು ಯಾರ್ಯಾರು ಗಣ್ಯರನ್ನು ಕರಿಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತೀವಿ. ಪ್ರತಿ ವರ್ಷದಂತೆ 4 ವೇದಿಕೆ ಇರುತ್ತೆ. ನಾವು ಹಿಂದಿನ ವರ್ಷ ಕೂಡ ಸುಮಾರು 99%ಗಿಂತ ಜಾಸ್ತಿ ಕನ್ನಡನೇ ನಾವು ಆಯ್ಕೆ ಮಾಡಿದ್ವಿ. ಈ ವರ್ಷನೂ ಕೂಡ ಅಷ್ಟೇ 100ಕ್ಕೆ 100ರಷ್ಟು ಕನ್ನಡದಲ್ಲೇ ನಾವು ಕನ್ನಡ ಕಲಾವಿದರಿಗೆ ನಾವು ಸಹಾಯ ಮಾಡ್ತೀವಿ. ಅವರಿಂದನೇ ನಾವು ಉತ್ಸವಗಳನ್ನು ಆಚರಿಸ್ತೀವಿ. ಮತ್ತು ಜೊತೆಯಾಗಿ ಸ್ಥಳೀಯ ನಮ್ಮ ಕನ್ನಡ ಕಲಾವಿದರಿಗೆ ನಾವು ಅವಕಾಶ ಕೊಡ್ತಾ ಇದ್ದೀವಿ. ಹಿಂದಿನ 3 ವರ್ಷದಲ್ಲಿ ಹಂಪಿ ಉತ್ಸವದಲ್ಲಿ ಮಾಡದೇ ಇರ್ತಕ್ಕಂಥವ್ರಿಗೆ ಮತ್ತೆ ಈ ವರ್ಷ ಅವಕಾಶ ಕೊಡ್ತೀವಿ. ಯಾಕಂದರೆ ಹಿಂದಿನ ವರ್ಷ ಕೊಟ್ಟವ್ರಿಗೆ ಮತ್ತೆ ಈ ವರ್ಷ ಕೊಡೋದಿಲ್ಲ. ನಾವು 3 ವರ್ಷದಲ್ಲಿ ಮಾಡದೇ ಇರತಕ್ಕಂಥ ಕಲಾವಿದರಿಗೆ, ಸ್ಥಳೀಯ ಕಲಾವಿದರಿಗೆ 3 ವೇದಿಕೆಗಳಲ್ಲಿ ಅವಕಾಶ ಕೊಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ. ಒಂದು ವೇದಿಕೆಯಲ್ಲಿ ನಾವು ಸೆಲೆಬ್ರಿಟಿಯನ್ನು ಕರೆಸಿ ಪ್ರತಿ ವರ್ಷದಂತೆ ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ. ಅದನ್ನು ಈಗ ನಾವು ಕಮಿಟಿನಲ್ಲಿ ಮಾನ್ಯ ಉಸ್ತುವಾರಿ ಸಚಿವರು ಸ್ಥಳೀಯ ಶಾಸಕರೊಂದಿಗೆ ಚರ್ಚೆ ಮಾಡಿ ಅದನ್ನು ನಿರ್ಧಾರ ಮಾಡ್ತೀವಿ. ಧ್ವನಿ ಬೆಳಕು ಈ ಯಥಾಸ್ಥಿತಿಯಲ್ಲಿ ಇರುತ್ತೆ. ಯಥಾಸ್ಥಿತಿ ಇರುತ್ತೆ. ಸ್ಥಳೀಯವೇ ಹೊಸದೇನಿಲ್ಲ. ಸ್ಥಳೀಯರಿಗೆ ಕುರಿ, ಹಸು ಸಾಕೋದು, ನಾಯಿ ಸಾಕೋದು ಇವೇ ಸ್ಥಳೀಯವಾಗಿರ್ತವೆ. ರೀತಿ ಸ್ಥಳೀಯ ಚಟುವಟಿಕೆಗಳಿಗೆ ನಾವು ಹೆಚ್ಚಿನ ಪ್ರೋತ್ಸಾಹ ಕೊಡ್ತೀವಿ. ಫಸ್ಟ್ ಟೈಮ್ ಮಾಡಿದ್ವಿ. ಅದೇ ರೀತಿ ಸ್ಥಳೀಯರಿಗೆ ಅನುಕೂಲ ಆಗೋ ರೀತಿನೇ ಈ ಉತ್ಸವಗಳು ನಡೆಸ್ತೀವಿ. ಸ್ಥಳೀಯ ಕಲಾವಿದರು ಮತ್ತು ಸ್ಥಳೀಯ ರೈತರು, ಸ್ಥಳೀಯವಾಗಿರ್ತಕ್ಕಂಥವ್ರಿಗೆ ಏನು ಅವಶ್ಯಕತೆ ಇದೆ ಅದನ್ನು ಗಮನದಲ್ಲಿರಿಸಿ ನಾವು ಆಚರಣೆಯನ್ನು ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ.